ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹೊತ್ತಿರೋ ಹೊತ್ತಲ್ಲೇ ಇವತ್ತು ಎರಡು ಮಹತ್ವದ ಹೇಳಿಕೆಗಳು ಹೊರಬಿದ್ದಿದೆ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜಕೀಯ ಕಾಲಘಟ್ಟದ ಅಂತ್ಯದಲ್ಲಿದ್ದಾರೆ ಅನ್ನೋ ಯತೀಂದ್ರನವರ ಮಾತು. ಇನ್ನೊಂದು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂತ್ರಾಲಯದಲ್ಲಿ ಮುಖ್ಯಮಂತ್ರಿ ಆಸೆ ಈಡೇರಿಸುವ ಅಂತ ಕಟ್ಟಿಕೊಂಡಂತ ಹರಕೆ. ಈ ಇಬ್ಬರು ನಾಯಕರ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರದು, ಪಕ್ಷದ ಪೂಜೆಯನ್ನ ಮಾಡಬೇಕು. ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಅವ್ರ ಹತ್ರ ಕೇಳಿ, ಅವ್ರು ಏನು ಹೇಳಿದರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ. ಅವರವರು ವೈಯಕ್ತಿಕವಾದ ವಿಚಾರ. ಯಾವ ಕ್ರಾಂತಿ, ಎಲ್ಲಿ ಕ್ರಾಂತಿ ಆಯಿತು? ಸೆಪ್ಟೆಂಬರ್ ಕ್ರಾಂತಿ ಹೇಳಿದ್ರೆ ಆಯ್ತಾ? ಅಕ್ಟೋಬರ್ ಕ್ರಾಂತಿ ಆಯ್ತಾ? ಸಿದ್ದರಾಮಯ್ಯ ನಂತರ ಸತೀಶ್ ಉತ್ತರಾಧಿಕಾರಿ. ಸಣ್ಣ ಪಟಾಕಿಯಲ್ಲ, ಆಟಮ್ ಬಾಂಬ್ ಸ್ಫೋಟ. ಕಾಂಗ್ರೆಸ್ನೊಳಗೆ ನವೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರ, ಸಂಪುಟ ಪುನರಚನೆ, ಹೀಗೆ 10 ಹಲವು ವಿಚಾರಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಈ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯನವರ ಮಗ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಡಿರುವ ಮಾತುಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಕಿಚ್ಚೆಬ್ಬಿಸಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತೀಂದ್ರ ಮಾತಾಡಿದ್ರು. ನಮ್ಮ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ರಾಜ್ಯಕ್ಕೆ ಪ್ರಗತಿಪರ ಚಿಂತನೆಯ ನಾಯಕ ಬೇಕು ಎಂದು ಹೇಳುವ ಮೂಲಕ ಹೊಸ ಚರ್ಚೆ ಹುಟ್ಟುಹಾಕಿದ್ರು. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಹೇಳುತ್ತಿರುವಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಷ್ಟಾರ್ಥ ಸಿದ್ಧಿ ಪೂಜೆಯಲ್ಲಿ ತೊಡಗಿದ್ರು. ಇಡೀ ದಿನ ರಾಯಚೂರಿನ ಪವರ್ಫುಲ್ ದೇವರುಗಳ ದರ್ಶನ ಪಡೆದ್ರು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರ ವೃಂದಾವನ ದರ್ಶನ ಮಾಡಿದ್ರು. ಬಳಿಕ ಸುಬುಧೇಂದ್ರ ಶ್ರೀಗಳ ಆಶೀರ್ವಾದ ಪಡೆದ್ರು. ಬೃಂದಾವನ ದರ್ಶನದ ಬಳಿಕ ಮೂಲರಾಮದೇವರ ವಿಶೇಷ ಪೂಜೆಯಲ್ಲಿ ಭಾಗಿಯಾದರು. ವರ್ಷಕ್ಕೆ 2 ಬಾರಿ ಮಾತ್ರ ಮೂಲರಾಮದೇವರಿಗೆ ವಿಶೇಷ ಪೂಜೆ ಆಗುತ್ತೆ. ಬಲಿಪಾಡ್ಯಮಿ ಹಿನ್ನೆಲೆಯಲ್ಲಿ ಮೂಲರಾಮದೇವರಿಗೆ ಸುಬುಧೇಂದ್ರ ತೀರ್ಥರಿಂದ ವಿಶೇಷ ಪೂಜೆ ಸಲ್ಲಿಕೆಯಾಯಿತು. ಪೂಜೆಯಲ್ಲಿ ಪಾಲ್ಗೊಂಡ ಡಿಕೆ ಶಿವಕುಮಾರ್ ಕುಟುಂಬ ನಾಡಿನ ಒಳಿತಿಗೆ ಪ್ರಾರ್ಥಿಸಿದ್ರು. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅದಕ್ಕೆ ನಾನು, ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು, ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ, ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ, ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಮಂತ್ರಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿದ್ರು ಡಿಕೆ. ಹರಕೆ ಹೊತ್ತಿದ್ದ ಡಿಕೆ ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿದ್ರು. ಪಂಚಮುಖಿ ಆಂಜನೇಯನ ಸನ್ನಿಧಾನದಲ್ಲಿ ಮನೋವಾಂಚಲ್ಯ ಅರ್ಚನೆ ಮಾಡಿಸಿದ್ರೆ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನೋದು ಪ್ರತೀತಿ. ಹಾಗಾಗಿ ಕುಟುಂಬ ಸಮೇತವಾಗಿ ಅರ್ಚನೆ ಮಾಡಿಸಿದ್ರು. ಅವರು ಮನಸ್ಸಿನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಆ ಆಸೆನೆ ರಾಯರ ದರ್ಶನ ಮತ್ತು ಪಂಚಮುಖಿ ಪ್ರಾಣ ದರ್ಶನ ಮಾಡ್ಕೊಂಡಿದ್ದಾರೆ. ಬಹಳ ಜನ ಎಲ್ಲ ಲೀಡರ್ಗಳೆಲ್ಲ ಬಂದಿದ್ರು, ಮಂತ್ರಾಲಯಕ್ಕೆ ಬಂದು ಹೋಗಿದ್ದಾರೆ. ಹೋದ್ಮೇಲೆ ಅವ್ರ ಕೆಲಸ ಆಗಿದೆ ಮತ್ತು ಅವತ್ತು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು. ಆ ಉಪಯೋಗ ಈಗ DCM ಆಗಿ ಬಂದಿದ್ದಾರೆ. ಎಲ್ಲ ಪೂಜೆ, ಪ್ರಾರ್ಥನೆ, ಸಂಕಲ್ಪದ ಬಳಿಕ ರಾಯಚೂರು ತಾಲೂಕಿನ ಪಂಚಮುಖಿ ಗಾಣದಾಳದಲ್ಲಿ ನಡೆದ ಪಕ್ಷದ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷನಿಷ್ಠೆ, ತ್ಯಾಗದ ಮಾತುಗಳನ್ನಾಡಿದ್ರು. ಈ ಮೂಲಕ ತ್ಯಾಗ ಮಾಡಿರುವ ಡಿಕೆಶಿಗೆ ಒಂದಲ್ಲ ಒಂದು ದಿನ ಅಧಿಕಾರ ಸಿಕ್ಕೇ ಸಿಗುತ್ತೆ ಎಂಬ ಆಶಾವಾದ ವ್ಯಕ್ತಪಡಿಸಿದ್ರು. ಅದೇ ಬಿಜೆಪಿ ಪರಿಸ್ಥಿತಿ ಏನಾಗಿದೆ, ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕೊಂಡು ಕೂತವ್ರೆ, ನೋಡ್ಕೊಂಡು ಬೀಳ್ತದೆ 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 ಅಂತ ಕಾಯ್ಕೊಂಡು ಕೂತವ್ರೆ. 2028ಕ್ಕೆ ಮತ್ತೆ ಏನು ಈ ಕಾಂಗ್ರೆಸ್ ಇದೆಯಲ್ಲ,
ಈ ರಾಷ್ಟ್ರ ಧ್ವಜದ ಬಣ್ಣ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು, ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟದ್ದು, ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದುಕೊಟ್ಟದ್ದು ನಿಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಸೇವಾ ಮನೋಭಾವ ಇಟ್ಕೊಂಡು ನೀವು ಸೇವೆ ಮಾಡ್ತೀರಿ, ಸಮಾಜ ನಿಮ್ಮನ್ನ ಗುರುತಿಸ್ತದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ. ಹೀಗೆ ಎಲ್ಲ ಕಾರ್ಯಕರ್ತರನ್ನ ಹುರಿದುಂಬಿಸಿದ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಮಾತಿಗೂ ಟಾಂಗ್ ಕೊಟ್ರು. ಯತೀಂದ್ರ ಏನು ಹೇಳಿದ್ದಾರೆ ಅವರನ್ನೇ ಕೇಳಿ. ನನ್ನ ಬಗ್ಗೆ ಯಾರೂ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯ ಏನು ಹೇಳಿದ್ದೇವೆ, ಪಾರ್ಟಿ ಏನು ಹೇಳುತ್ತೆ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದ್ರು. ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ನನಗೇನು ಅವಶ್ಯಕತೆ, ಯಾರು ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ, ಆ ಕೆಲಸಕ್ಕೆ ನಾನು ಬದ್ಧನಾಗಿದ್ದೀನಿ. ಹೀಗೆಲ್ಲ ಚರ್ಚೆಗಳು ನಡೆಯುತ್ತಿರುವಾಗಲೇ ಯತೀಂದ್ರ ಉಲ್ಟಾ ಹೊಡೆದ್ರು. ಕೊನೆಯ ದಿನ ಅಂದ್ರೆ ನಾಳೆಯೇ ಕೊನೆಯ ದಿನ ಅಲ್ಲ, 2028ರ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಹೇಳಿದ್ದೇನೆ ಎಂದು ಸ್ಪಷ್ಟನೆ ಕೊಟ್ಟರು. ಹಾಗೆ ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಅವರ ಸ್ಥಾನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿಗೆ ಖಂಡಿತ ಇದೆ. ಅದೇನಿದ್ರೂ ತಂದೆಯವರು ರಾಜಕೀಯ ನಿವೃತ್ತಿಯಾದ ಬಳಿಕ ಎಂದ್ರು. ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥದ್ದು, ಕಾಂಗ್ರೆಸ್ ಜಾತ್ಯತೀತ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರೋದು. ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋದು. 2028 ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು, ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡಲಿ, ಅವ್ರಿಗೆಲ್ಲರೂ ಮಾರ್ಗದರ್ಶನ ಕೊಡಲಿ ಅಂತ ಅಷ್ಟೇ. ನಾನು 2028 ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ. ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವರು ಲೀಡ್ ಮಾಡಲಿ, ಯಾಕಂದ್ರೆ ಕೂಡ ಅವರು ಕೂಡ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ. ಸೊ ಅಂಥವ್ರನ್ನ ಅವ್ರು ಲೀಡ್ ಮಾಡಲಿ. ಒಂದ್ ಕಡೆ ನವೆಂಬರ್ ಕ್ರಾಂತಿ ಮಾತು, ಇನ್ನೊಂದು ಕಡೆ ಪುನರಚನೆ ಸರ್ಕಸ್, ಅಷ್ಟೊತ್ತಿಗಾಗಲೇ ಪೂರ್ಣಾವಧಿ ಸಿಎಂ ಮಾತು. ಹೀಗೆ ದಿನದಿನಕ್ಕೂ ಕಾಂಗ್ರೆಸ್ನಲ್ಲಿ ಹೊಸ ಹೊಸ ಪಟಾಕಿಗಳು ಸಿಡಿಯುತ್ತಲೇ ಇವೆ. ಸಣ್ಣ ಪುಟ್ಟ ಪಟಾಕಿಗಳ ಮಧ್ಯೆ ಆಟಂ ಬಾಂಬ್ ಹಾಕಿಬಿಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ. ಹಾಗಾಗಿ ಕಾಂಗ್ರೆಸ್ ಪಾಳೆಯದಲ್ಲಿನ ಮುಂದಿನ ಚಟುವಟಿಕೆಗಳು ಕುತೂಹಲ ಕೆರಳಿಸಿವೆ.